ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ವರ್ಸಸ್ ಜಾನ್ವಿ. ಆಯ್ತು, ನಾನು ಮಾತಾಡ್ಬೇಕು ಅವಳ ಹತ್ರ. ಬರ್ಲಿ, ನಾನು ಮಾಡಿದೀನಿ, ಅದಕ್ಕೆ ಒಬ್ರು ಮಾಡಿದ. ಚೈಲ್ಡ್ ಅಂತ ಅನ್ಕೊಂಡಿದ್ಯಾ? ನನ್ಗೆ ಮೆಚುರಿಟಿ ಇಲ್ಲ. ನೀವು ಚೈಲ್ಡ್, ದೊಡ್ಡ ನಾಗವಲ್ಲಿ ನೀವೇ. ಅವರು ಇಬ್ರು ಜೈ 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 ಅಂತ ಯಾಕೆ ಮಾಡ್ತಾ ಇದ್ದಾರೆ? ಅವರು ಸೂಟ್ ಕೇಸ್ ಎಳೆದು ರಕ್ಷಿತಾಗೆ ಅವಮಾನ. ಯಾರನ್ನ ಕಾಯ್ತಿದ್ದೆ? ಮಜಾಕ್ತಿನ ಜಾಸ್ತಿ ಮಾತಾಡ್ಬೇಡ, ಮುಚ್ಕೊಂಡ್ ಮಲ್ಕೋ. ಹೋಗಿ ನಿನ್ ಡ್ರಾಮಾ ಎಲ್ಲ ಬಾತ್ರೂಮ್ ಅಲ್ಲಿ ಮಾಡು. ಇಡಿಯಟ್. ನಾನು 100 ಸತಿ ಹೋಗ್ತೀನಿ ನಿಮ್ಗೆ ಅಂತ. ನೀವು ನಿಮ್ಮ ಮನೆದ ವಾಶ್ರೂಮ್ ಹಾಕ. ನೀನ್ ಎಲ್ಲಿಂದ ಬಂದಿದ್ಯಾ ಅಂತ ಗೊತ್ತು ನೋಡಿ. ಅಶ್ವಿನಿ ಗೌಡ ಮಾಡಿದ ಕೆಲಸಕ್ಕೆ ಪ್ರೇಕ್ಷಕರು ಗರಂ. ಬಿಗ್ ಬಾಸ್ ಸೀಸನ್ ಸಖತ್ ಇಂಟ್ರೆಸ್ಟಿಂಗ್ ಆಗಿಯೇ ಮೂಡಿ ಬರ್ತಾ ಇದೆ. ಕನ್ನಡದ ಈ ಸೀಸನ್ ಮಿಡ್ ಸೀಸನ್ ಫಿನಾಲೆ ಮೂಲಕವೂ ಈ ಬಾರಿ ವಿಶೇಷವಾಗಿದೆ. ಹೀಗಿರುವಾಗ ಬಿಗ್ ಬಾಸ್ ಮನೆಯೊಳಗೆ ಜಗಳ ಮಾತ್ರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಅದರಲ್ಲೂ ಅಶ್ವಿನಿ ಗೌಡ ಜಾಹ್ನವಿ ರಕ್ಷಿತಾ ಜಗಳಕ್ಕೆ ಫುಲ್ ಸ್ಟಾಪ್ ಇಲ್ಲದಂತಿದೆ. ನಾಮಿನೇಷನ್ ನಂತರ ರಾತ್ರಿ ವೇಳೆ ಜೋರು ಜಗಳ ಶುರುವಾಗುತ್ತೆ. ಜಾಹ್ನವಿ ಹಾಗೂ ಅಶ್ವಿನಿ ಗೌಡ ಸೇರಿ ರಕ್ಷಿತಾ ಅವರನ್ನ ಹಂಗಿಸಿ ಅವಮಾನ ಮಾಡಿ ಮಾತನಾಡ್ತಾರೆ. ರಕ್ಷಿತಾ ಕೂಡ ಒಬ್ಬರೇ ಇಬ್ಬರನ್ನ ಮಾತಿನಲ್ಲಿ ಎದುರಿಸ್ತಾರೆ. ರಕ್ಷಿತಾ ಶೆಟ್ಟಿಯನ್ನ ಕಾರ್ಟೂನ್ ಅಂತ ಕರೆದು ಮುಜುಗರಕ್ಕೆ ಒಳಗಾಗಿದ್ದ ಅಶ್ವಿನಿ ಗೌಡ ಮತ್ತೊಮ್ಮೆ ರೋಷಾವೇಶಕ್ಕೆ ಒಳಗಾಗಿದ್ದಾರೆ. ಆವಾಜ್ ಹಾಕೋ ಭರದಲ್ಲಿ ಮಾತಿನ ಮೇಲೆ ನಿಗಾ ಇಡದೆ ಕಿಡಿಕಾರಿದ್ದಾರೆ. ನಾಮಿನೇಟ್ ಬಳಿಕ ಜಾಹ್ನವಿ ರಕ್ಷಿತಾ ಬರ್ಲಿ, ನಾನು ಮಾತನಾಡಬೇಕು ಅವಳ ಹತ್ರ ಅಂತ ಜಾಹ್ನವಿ ಬೆಡ್ ಮೇಲೆ ಕುಳಿತು ಕಾಯ್ತಾ ಇರ್ತಾರೆ. ನಾನು ಮಾಡಿದ್ದೇನೆ, ಅದಕ್ಕೆ ಅವರು ಮಾಡಿದ್ದಾರೆ ಅಂತ ರಕ್ಷಿತಾ ಅವರು ನಾಮಿನೇಷನ್ ಬಗ್ಗೆ ಮಾತನಾಡ್ತಾರೆ. ಆ ಮಧ್ಯೆ ಅಶ್ವಿನಿ ಗೌಡ ಅವರು ಬಂದು ಸಿಕ್ಕಾಪಟ್ಟೆ ಮಾಡ್ತಿದ್ದಾಳೆ ಗುರು ಅವಳು ಅನ್ನುತ್ತಾ ತಮ್ಮ ಅಸಮಾಧಾನವನ್ನ ಹೊರಗೆ ಹಾಕ್ತಾರೆ. ಚೈಲ್ಡ್ ಅಂತ ಅನ್ಕೊಂಡಿದ್ದೀಯಾ? ನಂಗೇನು ಮೆಚುರಿಟಿ ಇಲ್ವಾ ಅಂತ ಜಾಹ್ನವಿ ಹೇಳ್ತಾರೆ. ಇದಕ್ಕೆ ಉತ್ತರಿಸಿದ ರಕ್ಷಿತಾ, ಎಸ್ ನೀವು ಚೈಲ್ಡೇ ಅಂತಾಳೆ. ದೊಡ್ಡ ನಾಗವಲ್ಲಿ ನೀವೇ. ಅವರಿಬ್ರು ಜೈ ಜೈ ಅಂತ ಯಾಕೆ ಮಾಡ್ತಾ ಇದ್ದಾರೆ ಅಂತ ರಕ್ಷಿತಾ ಪ್ರಶ್ನೆ ಮಾಡ್ತಾರೆ. ಎಷ್ಟ್ ಮಾತಾಡ್ತೀಯಾ ಅಂತ ಜಾಹ್ನವಿ ರೇಗ್ತಾರೆ. ಆ ಕಡೆಯಿಂದ ಅಶ್ವಿನಿ ಗೌಡ ಎದ್ದು ಬಂದು ಏಯ್ ಎನ್ನುತ್ತಾ ರಕ್ಷಿತಾ ಕಡೆ ಬರ್ತಾರೆ. ಜಾಸ್ತಿ ಮಾತಾಡ್ಬೇಡ, ಮುಚ್ಕೊಂಡು ಮಲ್ಕೋ ಅಂತ ಅಶ್ವಿನಿ ಗೌಡ ಜೋರಾಗಿ ರಕ್ಷಿತಾಗೆ ಗದರ್ತಾರೆ. ಹೋಗಿ ನಿನ್ನ ಡ್ರಾಮಾ ಎಲ್ಲ ಬಾತ್ರೂಮ್ ನಲ್ಲಿ ಮಾಡು ಇಡಿಯಟ್ ಅಂತಾರೆ. ನಾನು 100 ಸಲ ಬಾತ್ರೂಮ್ಗೆ ಹೋಗ್ತೀನಿ, ನಿಮಗೇನು ನಿಮ್ಮ ಮನೆಯ ಬಾತ್ರೂಮ್ ಅಂತ ರಕ್ಷಿತಾ ಕೇಳ್ತಾರೆ. ನೀನ್ ಎಲ್ಲಿಂದ ಬಂದಿದ್ಯಾ ಅಂತ ಗೊತ್ತು, ನೋಡಿದ್ರೆ ಗೊತ್ತಾಗುತ್ತೆ ಅಂತ ಅಶ್ವಿನಿ ಅವರು ರಕ್ಷಿತಾಳ ಸೂಟ್ ಕೇಸ್ ತೆಗೆದು ಹಂಗಿಸುತ್ತಾರೆ. ಈ ಪ್ರೋಮೋ ನೋಡಿದ್ರೆ ರಕ್ಷಿತಾ ಒಂಟಿಯಾಗಿಯೇ ತನಗೆ ತಾನು ಸ್ಟ್ಯಾಂಡ್ ತೆಗೆದುಕೊಳ್ಳೋದನ್ನ ನಾವು ಕಾಣಬಹುದು. ಸೆಲೆಬ್ರಿಟಿ ಪಟ್ಟದಲ್ಲಿರುವವರು ಸೋಷಿಯಲ್ ಮೀಡಿಯಾ ಸ್ಟಾರ್ನ ಹೀಯಾಳಿಸಿ ಹಂಗಿಸಿದ್ದನ್ನ ನೋಡಿ ಬಿಗ್ ಬಾಸ್ ಪ್ರೇಕ್ಷಕರು ಫುಲ್ ಗರಂ ಆಗಿದ್ದಾರೆ. ಕಾಲು ಕೆರೆದುಕೊಂಡು ಜಾಹ್ನವಿ ಜಗಳಕ್ಕೆ ಬರೋದಷ್ಟೇ ಅಲ್ಲದೆ ರಕ್ಷಿತಾ ವಿರುದ್ಧ ಲಿಮಿಟ್ ಮೀರಿ ಮಾತನಾಡ್ತಾರೆ. ರಕ್ಷಿತಾ ಜೊತೆ ಜಗಳ ಮಾಡಿದ್ದಾರೆ ಅನ್ನೋದಕ್ಕಿಂತಲೂ ಹಂಗಿಸಿ ಮಾತನಾಡಿದ್ದಕ್ಕೆ ಅಶ್ವಿನಿ ಗೌಡ ಹಾಗೂ ಜಾಹ್ನವಿಗೆ ಕಿಚ್ಚ ಕ್ಲಾಸ್ ತೆಗೆದುಕೊಳ್ಳೋದು ಪಕ್ಕಾ ಎನ್ನಲಾಗಿದೆ. ಮಿತಿ ಮೀರಿದ ಮಾತುಗಳನ್ನ ಬಳಸಿದ ಅಶ್ವಿನಿ ಗೌಡ ಬಗ್ಗೆಯೂ ನೆಟ್ಟಿಗರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಗಗನ, ಸ್ಪೀಡ್ ಫಿಲ್ಮಿ, ಬೆಂಗಳೂರು.